ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ಕನ್ನಡತಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ತಿಳಿಸ್ಕೊಡ್ತೀನಿ ಬನ್ನಿ. ವೀಡಿಯೋಕ್ಕೆ ಹಬ್ಬ ಮುಖಾಂತರ SEO ಸ್ಕೋರ್ನ ಯಾವ ಥರ ಜಾಸ್ತಿ ಮಾಡ್ಕೊಳೋದು, ವ್ಯೂಸ್ನ ಜಾಸ್ತಿ ಮಾಡ್ಕೊಳೋದು ಎಂಬುದನ್ನು ತಿಳ್ಕೊಳ್ಳೋಣ. ಫಸ್ಟು ನೀವು ಮೊದಲು ವೀಡಿಯೋಕ್ಕೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು. ಅದನ್ನು ನೀವು ಮೊದಲು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಮೇಲೆ ವೀಡಿಯೋಕ್ಕೆ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆದಮೇಲೆ ಮೊದಲು ನಾವು ಐಡಿಯಾಸ್ದಿಂದನೇ ಸ್ಟಾರ್ಟ್ ಮಾಡೋಣ. ನೀವು ನಿಮ್ಮ ಫೋನಲ್ಲಿ ಯಾವುದ್ರ ಬೇಸ್ ಮೇಲೆ ವೀಡಿಯೋ ಮಾಡ್ತೀರಾ, ಇವಾಗ ಎಡಿಟರ್ ಇರ್ಬೋದು, ಅದ್ರ ಮೇಲೆ ಮ್ಯೂಸಿಕ್ ಎಡಿಟ್ಸ್ ಮಾಡ್ತೀರಾ, ಆ ಥರದ ಇದ್ರ ಮೇಲೆ ನಿಮಗೆ ವೀಡಿಯೋಕ್ಕೆ ಐಡಿಯಾಸ್ನ ಕೊಡುತ್ತೆ. ಅದ್ರ ಮೇಲೆ ನೀವು ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಸೊ ನಾನು ಇವಾಗ ಟೆಕ್ನೋದ್ರ ಮೇಲೆ ವೀಡಿಯೋ ಮಾಡ್ತೀನಿ. ಸೊ ಹಂಗಾಗಿ ನನಗೆ ಈ ಥರ ಐಡಿಯಾಸ್ ಬರ್ತಿದೆ. ಸೊ ನಿಮ್ಮದು ನೀವು ಯಾವ ಥರ ಐಡಿಯಾಸ್ ಬೇಕಾದರೆ ಸೇವ್ ಮಾಡ್ಕೊಬೋದು, ಇಲ್ಲಾಂದರೆ ಬೇಡ ಅಂದರೆ ನಿಮಗೆ ಡಿಸ್ಮಿಸ್ ಅಂತ ಕೊಡ್ಬೋದು. ಸೊ ಅವು ಸೇವ್ಡು ಡಿಸ್ಮಿಸ್ಸಲ್ಲಿ ಅವು ಸೇವ್ ಆಗಿರುತ್ತೆ. ನೀವು ಸೇವ್ ಮಾಡ್ಕೊಂಡಿರೋ ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು. ನೋಡಿ, ನಾನು ಈ ಥರ ಸೇವ್ ಮಾಡ್ಕೊಂಡಿದ್ದೀನಿ. ಸೊ ಸೇವ್ ಆಗಿರ್ತವೆ. ನೀವು ಬೇಡ ಅಂತ ಬಿಟ್ಟಿರೋವು ಸಹ ಡಿಸ್ಮಿಸ್ ಆಗಿರೋವು ಸಹ ಇರ್ತವೆ. ನೆಕ್ಸ್ಟ್ ಕೀವರ್ಡ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹೌ ಟು ಮೇಕ್ ಯೂಟ್ಯೂಬ್ ಚಾನೆಲ್ ಅಂತ ಸರ್ಚ್ ಮಾಡಿಕೊಂಡು ಚಾನಲ್ ಈ ಸರ್ಚ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸರ್ಚ್ ವ್ಯಾಲ್ಯೂಮ್ 73 ಜಾಸ್ತಿ ಇದೆ, ಕಾಂಪಿಟೇಷನ್ ಮೀಡಿಯಮ್ ಕಡಿಮೆ ಇದೆ. ಅಂದರೆ ಕಾಂಪಿಟೇಷನ್ ಮೀಡಿಯಮ್ ಅಂದರೆ ವೀಡಿಯೋಸ್ ಮಾಡ್ತಾ ಇರೋದು, ಸರ್ಚ್ ವ್ಯಾಲ್ಯೂಮ್ ಜಾಸ್ತಿ ಇದೆ. ಸೊ ಅದರಿಂದ ಕಾಂಪಿಟೇಷನ್ ಮೀಡಿಯಮ್ ಕಡಿಮೆ ಇದ್ದು ಸರ್ಚ್ ವ್ಯಾಲ್ಯೂಮ್ ಜಾಸ್ತಿ ಇದ್ದರೆ ವಿಡಿಯೋ ನಾವು ಮಾಡ್ಬೋದು. ಕಾಂಪಿಟೇಷನ್ ಮೀಡಿಯಮ್ಮು ಜಾಸ್ತಿ ಇದ್ದು ಸರ್ಚ್ ವ್ಯಾಲ್ಯೂಮು ಜಾಸ್ತಿ ಇದ್ದರೆ ವಿಡಿಯೋ ಮಾಡೋಕ್ಕೆ ಹೋಗಬಾರ್ದು, ವೈರಲ್ ಜಾಸ್ತಿ ನಮ್ಮದು ಓಡಲ್ಲ ಅಷ್ಟಾಗಿ. ಸೊ ಆದ್ದರಿಂದ ಕಾಂಪಿಟೇಷನ್ ಮೀಡಿಯಮ್ಮು ಕಡಿಮೆ ಇದ್ದು ಸರ್ಚ್ ವ್ಯಾಲ್ಯೂಮ್ ಜಾಸ್ತಿ ಇದ್ದಾಗ ವಿಡಿಯೋ ಮಾಡಿ 100% ವೈರಲ್ ಆಗುತ್ತೆ. ಸೊ ನಿಮ್ಮ ಮತ್ತೆ ಇನ್ಯಾವುದೇ ವೀಡಿಯೋಸ್ ಏನಾದರೂ ಮಾಡ್ತೀವಿ ಅನ್ನೋದಾದರೆ ಈ ಥರ ಸರ್ಚ್ ಬಾರ್ ಮೇಲೆ ಸರ್ಚ್ ಮಾಡ್ಕೊಂಡು ಈ ಥರ ನಿಮ್ಮ ಸರ್ಚ್ ವ್ಯಾಲ್ಯೂಮ್ ಯಾವುದಿದೆ, ಕಾಂಪಿಟೇಷನ್ ಮೀಡಿಯಮ್ ಎಷ್ಟಿದೆ ಅಂತ ನೋಡಿಕೊಂಡು ನೀವು ವೀಡಿಯೋಸ್ ಮಾಡ್ಬೋದು. ನೆಕ್ಸ್ಟ್ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜನ್ರೇಟಲ್ಲಿ ಮೇಕ್ ಎ ವಿಡಿಯೋ ಅಂತ ಇದೆಯಲ್ಲ, ಆ ಸರ್ಚಲ್ಲಿ ಮತ್ತು ಹೌ ಟು ಮೇಕ್ ಯೂಟ್ಯೂಬ್ ಚಾನೆಲ್ ಅಂತ ಸರ್ಚ್ ಮಾಡಿಕೊಂಡು ನೋಡಿ ಗೈಸ್, ನಿಮಗೇನು ವೀಡಿಯೋಸ್ ನಮಗೇನು ಮಾಡೋಕ್ಕೆ ಬರೋದೇ ಇಲ್ಲ ಅಂತ ಅನ್ನೋದಾದರೆ ನೀವು ನೋಡಿ ಈ ಥರ ಸರ್ಚ್ ಮಾಡಿಕೊಂಡು ಮಾಡ್ಬೋದು. ಟೈಟಲು ಸಹ ಅವರೇ ಕೊಡ್ತಾರೆ, ಥಂಬ್ನೈಲು ಸಹ ಅವರೇ ಕೊಡ್ತಾರೆ. ಪ್ರತಿಯೊಂದು ನಿಮ್ಗೆ ಏನೇ ಒಂದು ಇಂಟ್ರಡಕ್ಷನ್ಸು ಏನೇನು ಹೇಳೋಕ್ಕೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಸಹ ಹುಕ್ ಅಂದರೆ ಸ್ಟಾರ್ಟಿಂಗ್ ನಾವು ಲೈನ್ಸ್ ಹೇಳ್ತೀವಲ್ಲ, ಸೊ ಅದು ಬೇಕಾದರೆ ನೀವು ಏನೂ ಗೊತ್ತಿಲ್ಲ ಅಂತಂದರೆ ಇದನ್ನು ನೀವು ಕಾಪಿ ಮಾಡಿಕೊಂಡು ಚಾಟ್ GPT ಇದೆಯಲ್ಲ, ಸೊ ಚಾಟ್ GPTಗೆ ಹೋಗ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿಕೊಂಡು ಅವರಿಗೆ ಕನ್ನಡದಲ್ಲಿ ಬರೆದು ಕೊಡಿ ಅಂತ ಹೇಳಿದ್ರೆ ಬರೆದು ಕೊಡ್ತಾರೆ. ನೋಡಿ ಈ ಥರ ಸೇವ್ ಪೇಸ್ಟ್ ಮಾಡಿಕೊಂಡು ಕನ್ನಡದಲ್ಲಿ ಬರೆದು ಕೊಡಿ ಅಂತ ಹಾಕ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಅವ್ರು ಇವಾಗ ಬರ್ಕೊಡ್ತಾರೆ. ಇಂದು ನಾನು ತಮ್ಮ ಯೂಟ್ಯೂಬ್ ಚಾನಲನ್ನು ಶೂನ್ಯದಿಂದ ಪ್ರಾರಂಭಿಸುತ್ತಿದ್ದೇನೆ, ಚಾಲೆಂಜ್ ತೆಗೆದುಕೊಳ್ಳುತ್ತಿದ್ದೇನೆ, ಕೇವಲ 24 ಗಂಟೆಗಳಲ್ಲಿ ಆ ಥರ ವಿಡಿಯೋ ಇಂಟ್ರಡಕ್ಷನ್ ನಿಮಗೆ ಹೇಳಕ್ಕೆ ಕೊಟ್ಟಿದೆ. ಸೊ ನಿಮಗೇನೋ ಗೊತ್ತಿಲ್ಲ ಅಂದರು ಅದನ್ನು ಈ ಥರ ಚಾಟ್ GPTಗೆ ಹೋಗಿ ಕನ್ನಡದಲ್ಲಿ ಬರ್ಕೊಡಿ ಅಂದರೆ ಬರೆದು ಕೊಡುತ್ತೆ. ಸೊ ನಿಮಗೆ ಅದನ್ನು ನೀವು ಓದ್ಕೊಂಡು ಹೇಳಬೇಕಾಗುತ್ತೆ. ಔಟ್ಲೈನು ಅಷ್ಟೇ. ಸೇಮ್ ಮತ್ತೆ ಕಾಪಿ ಮಾಡ್ಕೊಳ್ಳಿ, ಚಾಟ್ GPTಗೆ ಹೋಗಿ ಮತ್ತು ಕೆಳಗಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟು ಕನ್ನಡದಲ್ಲಿ ಬರೆದು ಕೊಡಿ ಅಂದರೆ ಅದು ಮತ್ತೆ ಬರೆದು ಕೊಡುತ್ತೆ. ಸೊ ಅದನ್ನೇ ನೀವು ಓದ್ಕೊಂಡು ಹೇಳಿ.
ನೆಕ್ಸ್ಟು ವಾಯ್ಸ್ ಓವರ್ ಇದೆ, ಇದಕ್ಕೆ ಅಮೌಂಟ್ ಕಟ್ಟಬೇಕಾಗುತ್ತೆ. ಸೊ ನಾವು ಅದನ್ನು ಮಾಡಿಕೊಂಡ್ರೂ ಸಹ ಮತ್ತೆ ಇಂಗ್ಲೀಷಲ್ಲೇ ಬರುತ್ತೆ. ಸೊ ಅದು ನಮಗೆ ಬೇಡ. ಟ್ಯಾಕ್ಸ್ ಇದೆ, ನಿಮಗೆ ಟ್ಯಾಕ್ಸ್ ಏನಾದರೂ ಬೇಕು ಅಂತಂದರೆ ಟ್ಯಾಕ್ಸು ಕೊಟ್ಟಿದ್ದಾರೆ, ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದೇ ಹ್ಯಾಡ್ ಆಗ್ತಾ ಹೋಗುತ್ತೆ. ಸೊ ಬೇಕು ಅಂದರೆ ಹಾಕ್ಕೊಳ್ಳಿ. ಸೊ ಡಿಸ್ಕ್ರಿಪ್ಷನ್ನು ಸಹ ಅವರೇ ಕೊಟ್ಟಿದ್ದಾರೆ. ನಿಮಗೆ ಕನ್ನಡದಲ್ಲಿ ಬೇಕು ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಚಾಟ್‌ಜಿಪಿಟಿಗೆ ಹೋಗಿ ಪೇಸ್ಟ್ ಮಾಡ್ಕೊಂಡು ಕನ್ನಡದಲ್ಲಿ ಬರ್ಕೊಡಿ ಅಂದರೆ ಅದು ಬರ್ಕೊಡುತ್ತೆ. ಪ್ರತಿಯೊಂದು ಸಹ ಇಲ್ಲೇ ಸಿಗುತ್ತೆ ಗೈಸ್. ಇಷ್ಟಾದಮೇಲೆ ಆಪ್ಟಿಮೈಸ್ಗೆ ಹೋಗೋಣ. ನಿಮ್ಮದು ವ್ಯೂಸು ಜಾಸ್ತಿ ಬರಬೇಕು ಅಂತ ಅನ್ನೋದಾದರೆ SEO ಸ್ಕೋರ್ ಎಲ್ಲ ಜಾಸ್ತಿ ಇರಬೇಕಂದ್ರೆ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಗೈಸ್, ಟೈಟಲ್ನ ಸಹ ಸಜೆಸ್ಟ್ ಮಾಡುತ್ತೆ. ಇಲ್ಲಿ ಯಾವುದಾದ್ರೂ ನಿಮ್ಮ ಸಜೆಸ್ಟಲ್ಲಿ ಯಾವುದಾದ್ರೂ ಟೈಟಲ್ ಇಷ್ಟ ಆದರೆ ನೀವು ಹಾಕ್ಕೊಬೋದು. ನಾನು ಇದನ್ನು ಹಾಕ್ಕೊತೀನಿ. ನೆಕ್ಸ್ಟ್ ಥಂಬ್ನೈಲ್ಸ್ ಇದೆ, ಡೀಟೇಲ್ಸ್, SEO ಮತ್ತು ಚೆಕ್ ಲಿಸ್ಟ್ ಸಹ ಇದೆ. ಸೊ ನೀವು ಟೈಟಲ್ ಬೇಕಾದರೆ ಟೈಟಲ್ ಹಾಕ್ಕೊಬೋದು. ಥಂಬ್ನೈಲ್ ಇದೆ, ಈ ಥಂಬ್ನೈಲು ನಿಮಗೆ ಮತ್ತೆ ಈ ಥಂಬ್ನೈಲ್ ಬೇಡ ಬೇರೆದು ಹಾಕ್ಕೊಬೇಕು ಅಂತ ಅನ್ನೋದಾದರೆ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಬೋದು, ಹಾಕ್ಕೊಬೋದು. ಡೀಟೇಲ್ಸ್ ಬಂದ್ಬಿಟ್ಟು ನೋಡಿ, ಇಲ್ಲಿ ಹ್ಯಾಡೆ ಟ್ಯಾಕ್ಸ್ ರೆಕಮೆಂಡೆಡ್ ಮಾಡ್ತಿದೆ. ಅದು ನಿಮಗೆ ಇನ್ನು ಟ್ಯಾಕ್ಸ್ ಬೇಕು ಅಂದರೆ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದೇ ಹ್ಯಾಡ್ ಆಗ್ತಾ ಹೋಗುತ್ತೆ. ಡಿಸ್ಕ್ರಿಪ್ಷನ್ನು ಓಕೆ ಅದೇ ಗೈಸ್, ಡಿಸ್ಕ್ರಿಪ್ಷನನ್ನು ಬೇಕಾದರೆ ಹಾಕ್ಕೊಬೋದು. ಮತ್ತು ಚೆಕ್ ಲಿಸ್ಟಿಗೆ ಬಂದರೆ ಟೈಟಲ್ ಎಲ್ಲ ಲೆಂತ್ ಇದೆ, ಡಿಸ್ಕ್ರಿಪ್ಷನ್ ಲೆಂತ್ ಇದೆ, ನೀವು ಟ್ಯಾಕ್ಸ್ ಎಲ್ಲ ಮತ್ತೆ ಹಾಕ್ಕೊಬೇಕಾಗುತ್ತೆ. ನೆಕ್ಸ್ಟು ಪಬ್ಲಿಷ್ ಚೇಂಜಸ್ ಟು ಯುವರ್ ವಿಡಿಯೋ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ವಿಡಿಯೋ ಆಟೋಮೆಟಿಕ್ಕಾಗಿ ಮತ್ತೆ ಪಬ್ಲಿಕ್ ಆಗುತ್ತೆ. SEO ಸ್ಕೋರು 0 ಇದ್ದಿದ್ದು 19 ಆಗಿದೆ ಗೈಸ್.